ಒಟ್ಟು 60 ಜನ ಇರೋದು. ಇದೇ ರೀತಿ ಎಲ್ಲ ವಾಯ್ಸ್ ಸೆಕೆಂಡ್ ತಡ ಆಗುತ್ತೆ. ಈ ರೀತಿ ಎಲ್ಲರೂ ತಿಪ್ಪರಾಜ್ ಇರ್ಬೋದು, ಸುನಿಲ್ ನಾಯ್ಕ, BC ಪಟೇಲ್ರು, ದೊಡ್ಡನಗೌಡರು, ರೂಪಾಲಿ ನಾಯ್ಕ ದೇವಸ್ಥಾನ ಉದ್ಘಾಟನೆ ಇದೆ. ಈ ರೀತಿ ಎಲ್ಲರೂ ವಾಯ್ಸ್ ಮೆಸೇಜ್ ಕಳಿಸ್ತಾರೆ. ಕ್ಲಿಯರ್ ಮಾಡಲು ಲೇಟ್ ಆಗುತ್ತೆ ಎಲ್ಲರೂ. ಹಾಗಾಗಿ ನಾವು ಮಾಜಿ ಸಚಿವರುಗಳು, ಮಾಜಿ ಶಾಸಕರು ಮಾತ್ರ ಸೇರಿದೀವಿ. ಈಗ 7 ಬಾರಿ ಹಾಲಿ ಶಾಸಕರನ್ನ, ಸಂಸದರನ್ನ ನಾವ್ಯಾರು ಕರೆದಲ್ಲ. ನಮ್ಮ ಉದ್ದೇಶ ಒಂದೇ, ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಮತ್ತು ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಲೋಕಸಭೆ ಚುನಾವಣೆ ನೇತೃತ್ವದಲ್ಲಾಗಿದೆ. ಮತ್ತು ಅವರು ಮುಂಬರುವ ಲೋಕಲ್ ಬಾಡೀಸ್ ಯಾವುದೇ ಚುನಾವಣೆ ಬಂದರೂ ಅವರು, ಯಾಕಂದ್ರೆ ನೋಡಿ, ಪಾದಯಾತ್ರೆಗಳು, ಹೋರಾಟಗಳು ಯಶಸ್ವಿಯಾಗಿದೆ. ಅವರ ನೇತೃತ್ವದಲ್ಲಿ ಲೋಕಲ್ ಬಾಡೀಸ್ ಇರ್ಬೋದು, ಮುಂದೆ ವಿಧಾನಸಭೆ ಚುನಾವಣೆ ಇರ್ಬೋದು, ಎಲ್ಲವನ್ನು ಒಟ್ಟಾಗಿ ಎದುರಿಸಬೇಕಂತ ನಾವು ನಿರ್ಣಯ ಮಾಡಿದ್ವಿ. ಎಲ್ಲ ಒಬ್ಬರೇ ಅಲ್ಲ. ಯಾಕೆ ನಿನ್ನೆ ನಮ್ಮ ಯಡಿಯೂರಪ್ಪ ಸಾಹೇಬರು ಕರೆ ಮಾಡಿದ್ರು. ಬೆಳಿಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು ಸಹ ಟ್ವೀಟ್ ಮಾಡಿದ್ದಾರೆ. ಯಾವುದೇ ನಾಳೆ ಕೇಳ್ಬೋದು, ರಾಜಕೀಯ ಸಭೆ ಮಾಡಕ್ಕೆ ನಿಮ್ಗೆ ಅನುಮತಿ ಕೊಟ್ಟವ್ರು ಯಾರು? ರಾಜ್ಯದ ಅಧ್ಯಕ್ಷ ಅಷ್ಟೇ ಅವಕಾಶ ಇರುತ್ತೆ, ನಮ್ಗೆ ಯಾರಿಗೂ ಇಲ್ಲ. ಅದಕ್ಕೆ ನಾವೆಲ್ಲರೂ ಸೇರಿ ರಾಜಕೀಯ ಸಭೆ ಮಾಡೋಕ್ಕೇನು ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಬಳಗ, ಯಡಿಯೂರಪ್ಪನವರ ಅಭಿಮಾನಿ ಬಳಗ ನಾವೆಲ್ಲ ಸೇರಿ ಇಡೀ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ, ಜಿಲ್ಲಾ ಮಟ್ಟದಲ್ಲಿ ಪೂರ್ವ ಸಭೆಗಳು ಮಾಡಿ, ರವೀಂದ್ರನಾಥ್ ಸಾಹೇಬರು ಹೇಳಿದ್ರು 20 ಲಕ್ಷ ಜನ. ಯಾಕಂದ್ರೆ ದಾವಣಗೆರೆ ಜಿಲ್ಲೆ ಮಧ್ಯ ಕರ್ನಾಟಕ, ನಮ್ಮ ಹಾಲಪ್ಪನಲ್ಲಿ ಹೇಳಿದಂಗೆ ಕಳೆದ ಸರಿ ಶಿವಮೊಗ್ಗದಲ್ಲಾಗಿತ್ತು. 2017ರಲ್ಲಿ ದಾವಣಗೆರೆಯಲ್ಲಿ ಅಮಿತ್ ಶಾ ಬಂದ್ರು, ಹಿಂದೆ ಶಿವಮೊಗ್ಗಕ್ಕೆ ನರೇಂದ್ರ ಮೋದಿ ಅವರು ಬಂದ್ರು. ಅಮಿತ್ ಶಾ ಅವರ ನೇತೃತ್ವದಲ್ಲಿ ಯಡಿಯೂರಪ್ಪನ ಹುಟ್ಟುಹಬ್ಬ ಮಾಡಿದ್ವಿ. ಆ ಹುಟ್ಟುಹಬ್ಬ ಯಶಸ್ವಿಯಾಗಿ ಇಡೀ ರಾಜ್ಯ ಬಿಜೆಪಿ ಅಧಿಕಾರಕ್ಕೆ ಬಂತು. ಈ ಕಟ್ಟಾರ್ ಅವರು ಇರ್ಬೋದು, ರವೀಂದ್ರನಾಥ್ ಸಾಹೇಬ್ ಇರ್ಬೋದು, ನಮ್ಮ ಅಂತ ಅಣ್ಣ ಸಂಬಂಧ ಎಲ್ಲರೂ ಅವರು ಹೆಸರಿದೆ ಜಿಲ್ಲಾಧ್ಯಕ್ಷರು ಒಟ್ಟಾಗಿ ಸೇರಿ ನಿರ್ಣಯವನ್ನು ಮಾಡಿದ್ವಿ. ಹುಟ್ಟುಹಬ್ಬ ಮುಖಾಂತರ ಪಕ್ಷನೂ ಬಲಿಷ್ಠ ಆಗಬೇಕು. ನಮ್ಮ ರವೀಂದ್ರನಾಥ್ ಬಹಳ ಒಳ್ಳೆ ಮಾತಾಡಿದ್ದಾರೆ. ನೋಡಪ್ಪ, ನೀವೆಲ್ಲ ಸಂಘಟನೆ ಜೋಡಿಸಿಕೊಡ್ಬೇಕು, ಸಂಘ ಪಕ್ಷವನ್ನು ಬೆಳೆಸಬೇಕು ಅಂತ ಅವರು ಹೇಳಿದರೆ, ನಮ್ಮ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧ್ಯಕ್ಷರು, ರಾಜಶೇಖರ ನಾಯಕರು, ನಾವೆಲ್ಲರೂ ಒಟ್ಟಾಗಿ ಸೇರಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ರ ಹುಟ್ಟುಹಬ್ಬ ಜೊತೆಗೆ ಒಂದು ರಾಜ್ಯದ ಸಂದೇಶ ಹೋಗ್ಬೇಕು. ಮುಂಬೈ ನಮ್ಮ ಕಾರ್ಯಕರ್ತರ ಮುಖ 3 ಗೋಚರಣೆ ಸೋತು ಕಾರ್ಯಕರ್ತರು ಎಲ್ಲೊಂದ್ ಕಡೆ ಆತ್ಮವಿಶ್ವಾಸಗಳು ಬಂದು, ಅಧಿಕಾರ ಯಂತ್ರ, ಹಣ ಬಲ ತೋಳು ಬಂದ ಗೆದ್ದವರು ಅಷ್ಟೇ. ನಮ್ಮ ಕಾರ್ಯಕರ್ತರ ಮುಖಂಡರ ಆತ್ಮವಿಶ್ವಾಸ ಹೊರಕು ರಾಜ್ಯದ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡ್ತಾರೆ. ಹಾಗಾಗಿ ಈ ನಿರ್ಣಯವನ್ನ ಸುಮಾರು 4 ತಾಸು ನಿನ್ನೆ ರಾತ್ರಿ ಚರ್ಚೆ ಮಾಡಿದ್ವಿ. ಇವತ್ತು 3 ತಾಸು ತಾಯಿ ದುರ್ಗಮ್ಮನ ಆಶೀರ್ವಾದ, ಭಾರತೀಯ ದೇವಸಿದ್ದೇಶ್ವರ ಆಶೀರ್ವಾದ ಪಡೆದು ನಾವು ಸುದೀರ್ಘ ಚರ್ಚೆ ಮಾಡಿದೀವಿ. ಯಡಿಯೂರಪ್ಪ ಸಾಹೇಬರು ಹುಟ್ಟುಹಬ್ಬವನ್ನು ಮಾಡ್ತೀವಿ. ಧನ್ಯವಾದ. ಎಲ್ಲ ಮಾಧ್ಯಮ ಸ್ನೇಹಿತರು ಒಳ್ಳೆಯ ರೀತಿಯಲ್ಲಿ ಇಲ್ಲ, ನಾವು ಯಾರ ವಿಚಾರದಲ್ಲಿ ಚರ್ಚೆ ಆಗಿಲ್ಲ. ನಮ್ ಗುರಿ ಭಾರತೀಯ ಜನತಾ ಪಾರ್ಟಿ ಸದೃಢ ಆಗಬೇಕು, ಸಂಘಟನೆ ಸದೃಢ ಇದೆ. ದೇಶದಲ್ಲಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ 3ನೇ ಬಾರಿ ಅಧಿಕಾರಕ್ಕೆ ಬಂದ್ವಿ. ಇಂದು ಅಟಲ್ಜಿಯವರು, ಅದ್ವಾನಿಜಿಯವರು, ಜನಸಂಘದ ತಂಡ ಪಕ್ಷ ಇಡೀ ದೇಶದ ಬಲಿಷ್ಠವಾಗಿದೆ. ರಾಜ್ಯದಲ್ಲಿ ಯಡಿಯೂರಪ್ಪ ನಾಯಕತ್ವನೇ ವಿಪಕ್ಷ ನಾಯಕರಾಗಿದ್ರು, ಉಪಮುಖ್ಯಮಂತ್ರಿಗಳಾಗಿದ್ರು, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ರು, ಒಳ್ಳೆ ಕೆಲಸ ಮಾಡಿದ್ರೆ. ಹಾಗಾಗಿ ಪಕ್ಷವನ್ನ ಬೆಳೆಸ್ತಕ್ಕಂಥ ರಾಜ್ಯದ ಅಧ್ಯಕ್ಷತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಹೆಜ್ಜೆಗೆ ಹೆಜ್ಜಾಗಿ ನಮ್ಮೆಲ್ಲರ ಶ್ರಮ ಒಂದು ನಿಮಿಷ ನಾವೆಲ್ಲರೂ ಸೇರಿ ಅಧ್ಯಕ್ಷ ಜೊತೆಗೆ ಕೈ ಜೋಡಿಸಬೇಕು. ಸಮಾವೇಶ ರಾಜಕೀಯ ಸಮಾವೇಶ ಮಾಡಕ್ಕೆ ನಮಗೆ ಅಧಿಕಾರ ಇಲ್ಲ. ರಾಜ್ಯದ ಅಧ್ಯಕ್ಷರು ಪಕ್ಷದ ಸಮಾವೇಶ ಆದ್ರೆ ಯಡಿಯೂರಪ್ಪನವರ ಅಭಿಮಾನಿ ಬಳಗ ಮಾಡೋಣ ಅಂತ ಎಲ್ಲರೂ ಸಲಹೆಗಳ ಮೇರೆಗೆ ಇವತ್ತು ರವೀಂದ್ರನಾಥ್ ನೇತೃತ್ವದ ಸಾರಥ್ಯದಲ್ಲಿ ನಾವು ಹುಟ್ಟುಹಬ್ಬವನ್ನು ಮಾಡ್ತೀವಿ. ನಮ್ಮ ಜಿಲ್ಲಾಧ್ಯಕ್ಷರು ಇರ್ತಾರೆ ಮತ್ತು ಆಲೋಚನೆ ವಿಜಯೇಂದ್ರ ವಿರೋಧಿಸುವ ಟೀಮೇ ರಾಜ್ಯದಲ್ಲಿದೆ.